ಎಲ್ರಿಗೂ ನಮಸ್ಕಾರ. ನೀವೇ ಭೇಟಿ ಮಾಡಕ್ಕೆ ಬಂದಿದ್ದೀರಾ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ ಅಷ್ಟೇ. ಅಸಮಾಧಾನ ಯಾರಿಗೂ ಆಗಿಲ್ಲ. ಅಸಮಾಧಾನ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಅವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ವಿನಃ ರಾಜೀನಾಮೆ ಪತ್ರಿಕೆ ನಮ್ಮ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ಬೇರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರ ಮಾಡೋ ಸಂದರ್ಭದಲ್ಲಿ ಎಷ್ಟು ಸಮತೋಲನವನ್ನು ಕಾಪಾಡಿಕೊಂಡಿದ್ದಾರೆ ಅದನ್ನ ಮೊಟ್ಟ ಮೊದಲನೇದಾಗಿ ಅವರು ಸ್ವಲ್ಪ ನೋಡೋದು ಬಹಳ ಉತ್ತಮ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶೋಷಿತ ಸಮುದಾಯದವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸಹ ಅದರಲ್ಲಿ ವೇಣುಗೋಪಾಲರವರು ಇದ್ರು, ಸುರ್ಜೇವಾಲಾ ಅವರು ಇದ್ರು. ಈ ಒಂದು ತೀರ್ಮಾನದಲ್ಲಿ ಈ ಒಂದು ಸಂಪುಟ ಪುನರ್ರಚನೆ ಆಗುವ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಭಂಡಾರವೇ ಇದೆ. ನಮ್ಮ ಪಕ್ಷದಲ್ಲಿ ನಾಯಕತ್ವದ ದಿವಾಳಿತನ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋ ರೀತಿಯಲ್ಲಿ ಎಲ್ಲರೂ ಸಹ ನಾಯಕರೇ. 4 ಟರ್ಮ್, 5 ಟರ್ಮ್, 6 ಟರ್ಮ್ ಆಗಿರ್ತಕ್ಕಂಥ ಶಾಸಕರಿದ್ದಾರೆ. ಎಲ್ರಿಗೂ ಸಹ ನಾವು 48 ಜನ, 140 ಜನರಲ್ಲಿ 48 ಜನ ಮೊಟ್ಟ ಮೊದಲೇ ಬಾರಿ ಆಯ್ಕೆಯವರಿದ್ದಾರೆ. ಬಾಕಿಯವರೆಲ್ಲರೂ ಸಹ 3 ಟರ್ಮು, 4 ಟರ್ಮು, 5 ಟರ್ಮು, 6 ಟರ್ಮ್ ಅವರು ಸಹ ಇದ್ದಾರೆ. ಎಲ್ರಿಗೂ ಸಹ ಅವಕಾಶ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದ ಒಂದು ದೊಡ್ಡ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋದು ಏನು ಅಂದರೆ, ಒಬ್ಬ ಪೌರ ಕಾರ್ಮಿಕ ಮಗನಿಗೆ ಪೌರ ಕಾರ್ಮಿಕ ದಂಪತಿಗಳು ಏನಿದ್ರು ಅವ್ರ ಮಗನಿಗೂ ಸಹ ನಾವು ಮಂತ್ರಿ ಮಾಡಿದ್ದೀವಿ. ಈ ಇತಿಹಾಸ ಎಲ್ಲಾದರೂ ಸಿಗುತ್ತೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ? ಅದರ ಜೊತೆಗೆ ನಮ್ಮ ಬೊಮ್ಮಾಯಿಯವರಿದ್ರು, ಬೊಮ್ಮಾಯಿ ಸಾಹೇಬರು ಇದ್ದಾಗ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇರಲಿಲ್ಲ. ಕೆಲವು ಜಾತಿಗಳನ್ನ ಕೈಯೇ ಬಿಟ್ಬಿಟ್ಟಿದ್ರು. ನಾವು ಎಲ್ಲ ಜಿಲ್ಲೆಗೂ ಅವಕಾಶಗಳನ್ನ ಕೊಡಬೇಕು ಅಂತ ಬಹುತೇಕ ಜಿಲ್ಲೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹೋದ ಬಾರಿ ಇದ್ದ ಸಚಿವರಿಗೆ ಈ ಬಾರಿ ಅವಕಾಶಗಳಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆ ಒಂದು ತೀರ್ಮಾನವನ್ನು ಒಂದು ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ನಾವು ಈಗಾಗಲೇ ನೀವು ಆ ಪಟ್ಟಿ ನೋಡಿರ್ಬೋದು. SC, ST, OBC, ಮೈನಾರಿಟಿ, ಲಿಂಗಾಯತರು, ಒಕ್ಕಲಿಗರು, ಕ್ರಿಶ್ಚಿಯನ್ಸರು ಎಲ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಥರ ಪ್ರಜಾಪ್ರಭುತ್ವದಲ್ಲಿ ಇನ್ಕ್ಲೂಸಿವ್ ಗವರ್ಮೆಂಟ್ ಅಂತ ಏನಾದರೂ ಇದ್ರೆ, ಎಲ್ಲರನ್ನೂ ಒಳಗೊಂಡಂತ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಎಲ್ಲೂ ಸಹ ಅಸಮಾಧಾನ ಇರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದಾಗಿರುತ್ತೆ. ಅದನ್ನ ಈಗ ಎಲ್ರಿಗೂ ಸಹ ಮಾತಾಡಿದ್ದೀವಿ. ಎಲ್ಲರೂ ಸಹ ತಮ್ಮ ರಾಜೀನಾಮೆಯನ್ನು ಸಹ ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ನೀವು ಅಲ್ಲಿ ನೋಡಿ ಬೆಂಕಿ ಹಚ್ಚಕ್ ನೋಡ್ತೀರಾ? ಬಂದೆ ಈಗ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆಗೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈಗ ಕೆಲವು ಸಮುದಾಯದಲ್ಲಿ ಕೆಲವು ನಾಯಕರಿದ್ದಾರೆ, ಅವರು ಬೆಳೆದು ನಿಂತಿದ್ದಾರೆ, ಅವ್ರನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಮುದಾಯದಲ್ಲಿ ಭಂಡಾರವೇ ಇದೆ, ನಾಯಕತ್ವ ಭಂಡಾರವೇ ಇದೆ. ಎಲ್ಲರೂ ಸಹ ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಕೆಲವು ಸಮುದಾಯಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾವತ್ತೂ ಸಹ ಪ್ರಾತಿನಿಧ್ಯ ಸಿಗದೇ ಇರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ನಾಯಕರಲ್ಲೇ ಈಗ ನಿನ್ನೆ ನೋಡ್ಬೇಕಾದ್ರೆ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ರು, ನಂಗೂ MP ಪಾಟೀಲ್ ನೇರ ವಿರುದ್ಧ ಇಲ್ಲ ಅಂತ ಹೇಳಿ. ಅದು ಈಗ ಶಾಸಕರಲ್ಲೆಲ್ಲ ಹಿಂಗ್ ನಡೀತಾ ಇದೆ. ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯಗೌಡ್ರಿಗೆ ನಂತರ ಮಾತಾಡ್ದೇನು ಬಗೆಹರಿಸ್ತೀವಿ. ಅದೇನು ದೊಡ್ಡ ವಿಚಾರ ಅಲ್ಲ. ವಿಜಯನಗರ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಅವರು ಇರ್ಬೋದು, ಜಯಪ್ರಕಾಶ್ ಇರ್ಬೋದು, ಅವ್ರನ್ನ ಭೇಟಿಯಾಗಲಿಕ್ಕೆ ನೂತನ ಸಚಿವರು ಕೂಡ ಈಗ ಹೋಗ್ತಾರೆ. ಅವ್ರಿಗೂ ಕೂಡ ಅವ್ರು ಸಿಗೋದಿಲ್ಲ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ನಾನು ಅವ್ರಿಗೆ ಮಾತಾಡಿದ್ದೀನಿ.
ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ. ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಮೈಸೂರು ವ್ಯಾಪ್ತಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಸರ್. ತನ್ವೀರ್ ಸೇಠ್ ಅವರು ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದ್ದೇವೆ. ಗಾಯತ್ರಿ ಅದನ್ನ ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡಿದ್ವಿ ಅಷ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮೂರು ಪಟ್ಟಿ ಬದಲಾಯಿತು. ರಾಜಭವನಕ್ಕೆ ಕಳ್ಸೋಕ್ ಮೊದಲು ಮೂರು ಪಟ್ಟಿ ಬದಲಾಗ್ತವೆ. ಒಬ್ರು ನಾವು ಸಂಸದ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ, ನಮ್ಮ ಕುಟುಂಬ ಸಮಸ್ಯೆಗೆ ರಾಜೀನಾಮೆ ಕೊಟ್ಟು ಬೆದರಿಕೆ ಆಗ್ತಾರೆ. ನೀವು ಅಂತ ರಕ್ಷಣಾ ಸಚಿವರು ಮಾಡ್ತೀರಾ? ಅದು ಹೇಗೆ ಸರ್? ಈಗ ಅವರು ಯಾರಿಗೂ ಸಹ ಹೇಳಿಕೆ ಕೊಡ್ಲಿಲ್ವಲ್ಲ, ನಾವು ಮೂರು ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ನಾನೆಲ್ಲೂ ಸಹ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ನನಗೂ ಸಹ ಹೇಳಿಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. और खबरों के लिए देखते रहिए मॉडल एक्सप्रेस न्यूज, आवाज आपकी खबर हमारी।